ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SM ಕನ್ನಡ ಚಾನಲ್. ಇವತ್ತು ವಸುದೇವ ಕುಟುಂಬ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ನೋಡ್ತಾ ಇರೋರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನು ಶುರುನಲ್ಲೇ ರಂಜನ್ ನಿತಿನ್ಗೆ ನಮ್ಮ ಅಕ್ಕನ ಮದುವೆ ಆಗಕ್ಕೆ ಏನೋ ರೋಗ ನಿಂಗೆ ಅಂತ ಕೇಳ್ತಾನೆ. ಆಗ ನಿತಿನ್ ಅಷ್ಟೊತ್ತಿಂದ ಹೇಳ್ತಾ ಇದ್ದೀನಿ ಕಿವಿ ಕೇಳಿಸಲ್ವಾ, ಯಾವುದೋ ಫ್ಯಾಮಿಲಿ ಡಾಕ್ಟರ್ ಅಂದಲ್ಲ ಅವ್ರ ಹತ್ರನೇ ಹೋಗಿ ತೋರಿಸ್ಕೊ ಅಂತಾನೆ. ಆಗ ರಾಗಿನಿ ಇಲ್ಲ ಕಣೋ ರಂಜು, ಇವನು ನನ್ನ ಮಾತಿಗೆ ಬಗ್ಗಲ್ಲ ಅಂತಾಳೆ. ಆಗ ರಂಜನ್ ಹ್ಞೂ ಅಕ್ಕ, ಈಗ ನಮ್ಮ ಅಸ್ತ್ರನ ತೆಗಿಲೇಬೇಕು, ನಾವು ಹೇಳೋ ಅಷ್ಟು ಹೇಳಿದೀವಿ, ಆದ್ರೂ ಇವ್ನು ನಮ್ಮ ಮಾತಿಗೆ ಬೆಲೆ ಕೊಡ್ತಿಲ್ಲ ಅಂತಾನೆ. ಆಗ ರಾಗಿನಿ ನೋಡು ನಿತಿನ್, ಇದೇ ಕಾರಣಕ್ಕೆ ಆ ಸ್ವಾತಿನ ಆಲ್ರೆಡಿ ಕಿಡ್ನಾಪ್ ಮಾಡಿ ಆಗಿದೆ ಅಂತಾಳೆ. ಆಗ ರಂಜನ್ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಕೋಪ ಮಾಡ್ಕೊಂಡು ನಿತಿನ್, ರಂಜನ್, ಸ್ವಾತಿ ಅವ್ರು ಎಲ್ಲೋ ಇದ್ದಾರೆ, ಏನ್ ಮಾಡ್ದೆ ಅವ್ರಿಗೆ ಅಂತ ಕೇಳ್ತಾನೆ. ಆಗ ರಂಜನ್, ಇನ್ನೂ ಏನು ಮಾಡಿಲ್ಲ ಬಾವ, ನೀನ್ ಗಾಬರಿ ಆಗ್ಬೇಡ, ಅವ್ಳ ಪ್ರಜ್ಞೆ ತಪ್ಪಿಸಿ ಕಟ್ಟಾಕಿದೀವಿ ಅಷ್ಟೇ ಅಂತಾನೆ. ಆಗ ನಿತಿನ್, ನೋಡು ರಂಜನ್, ಅವ್ರ ತಂಟೆಗೆ ಹೋಗ್ಬೇಡ, ಈ ವಿಷಯದಲ್ಲಿ ಅವ್ರದ್ದೇನು ತಪ್ಪಿಲ್ಲ ಅಂತಾನೆ. ಆಗ ರಾಗಿನಿ, ಗೊತ್ತು ಸ್ವಾತಿ ನಿನ್ನನ್ನ ಮರೆತು ಮುಂದಕ್ಕೆ ಹೋಗಾಯ್ತು, ಆದ್ರೆ ನೀನ್ ಮಾತ್ರ ಅವಳ ನೆನಪಲ್ಲೇ ಒದ್ದಾಡ್ತಿದೀಯಲ್ಲ ಅಂತ ಹೇಳ್ತಾಳೆ. ಆಗ ನಿತಿನ್, ಅವ್ರ ತಪ್ಪೇನೂ ಇಲ್ಲ ಅಂದ್ಮೇಲೆ ಮತ್ತೆ ಅವ್ರನ್ನ ಕಿಡ್ನಾಪ್ ಮಾಡಿದೆ, ಅವ್ರಿಗೇನಾದ್ರೂ ಆದ್ರೆ ನಿಮ್ಮನ್ನ ಮಾತ್ರ ಸುಮ್ಮನೆ ಬಿಡಲ್ಲ, ನನ್ನ ಮಾತು ಕೇಳು ಅಂತಿರ್ತಾನೆ. ಆಗ ರಾಗಿನಿ, ನಾನಕ್ಕೆ ನಿನ್ ಮಾತು ಕೇಳಬೇಕು, ನೀನು ನನ್ನ ಮಾತು ಕೇಳಬೇಕು, ಕೇಳೋದಕ್ಕೆ ರೆಡಿ ಇದೆಯಾ, ಅದೆಲ್ಲ ಬಿಡು ಅಂತಾಳೆ. ಆಗ ನಿತಿನ್, ಸ್ವಾತಿ ಅವ್ರು ನಿಮ್ಗೆ ಹೇಗೆ ಸಿಕ್ಕಿದ್ರು ಅಂತ ಕೇಳ್ತಾನೆ. ಆಗ ರಂಜನ್, ನೋಡ್ದೇನಕ್ಕ ನಮ್ಮ ಭಾವಂಗೆ ಆ ಸ್ವಾತಿ ಮೇಲೆ ಎಷ್ಟು ಕಾಳಜಿ ಅಂತ ಅಂತಾನೆ. ಆಗ ರಾಗಿನಿ, ಹೋಗ್ಲಿ ಬಿಡು ರಂಜು, ಪಾಪ ಕೇಳ್ತಾ ಇದ್ದಾನಲ್ವಾ, ಹೇಳ್ಬಿಡು, ಡಿಸಿಷನ್ ತಗೊಳಕ್ ಈಸಿ ಆಗುತ್ತಲ್ವಾ ಅಂತಾಳೆ. ಆಗ ರಂಜನ್ ನಿತಿನ್ನ ಕಿಡ್ನಾಪ್ ಮಾಡಿ, ಆಗ ನಿತಿನ್ ಮೊಬೈಲಿಂದ ಸ್ವಾತಿಗೆ ಮೆಸೇಜ್ ಮಾಡಿ ಕರ್ಸ್ಕೊಂಡು ಕಿಡ್ನಾಪ್ ಮಾಡಿರೋದನ್ನ ಹೇಳ್ತಾನೆ. ಆಗ ರಂಜನ್, ಹೆಂಗೆ ನಮ್ಮ ಪ್ಲಾನ್ ಸೂಪರ್ ಅಲ್ವಾ, ಸಖತ್ತಾಗಿ ಸಕ್ಸಸ್ ಆಯ್ತು ಅಂತಿರ್ತಾನೆ. ನೀನ್ ಕೊಡ್ತಿರೋ ಎಕ್ಸ್ಪ್ರೆಷನ್ ನೋಡ್ತಾ ಇದ್ರೆ ನಿಂಗೆ ಇನ್ನೂ ಡೌಟು ಅನಿಸ್ತಾ ಇದೆ ಅಂತ ಹೇಳಿ ಚಿಟ್ಕೆ ಹೊಡೆದು ಸ್ವಾತಿನ ತೋರಿಸ್ತಾನೆ. ಅಲ್ಲಿ ಪಶುಪತಿ ಸ್ವಾತಿ ಕುತ್ತಿಗೆಗೆ ಚಾಕುನ ಹಿಡ್ದು ನಿಂತಿರ್ತಾನೆ. ಇನ್ನು ಈ ಕಡೆ ವಂಶಿ CC ಕ್ಯಾಮ್ರಾದಲ್ಲಿ ವ್ಯಾನ್ ಸ್ವಾತಿನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇರೋ ವ್ಯಾನ್ ಹತ್ರ ಹೋಗ್ತಾ ಇರೋ ಕಾರ್ನ ನೋಡಿ ಅಲ್ಲಿಗೆ ಬರ್ತಾನೆ. ಆಗ ಅವ್ರಿಗೆ ಕೇಳ್ತಾನೆ, ಇದು ನಿಮ್ಮ ಕಾರ, ಒಂದು ಇನ್ಫಾರ್ಮೇಶನ್ ಬೇಕಾಗಿತ್ತು ಅಂತ ಕೇಳ್ತಾನೆ. ನೀವು ಆ ರೋಡಲ್ಲಿ ಬರಬೇಕಾದ್ರೆ ಯಾವುದಾದ್ರೂ ವ್ಯಾನ್ ಅಥವಾ ಏನಾದರೂ ಪಾಸ್ ಆಯ್ತಾ ಅಂತ ಕೇಳ್ತಾನೆ. ಆಗ ಕಾರ್ ಓನರ್, ಹೌದು ನಾನು ಬರಬೇಕಾದ್ರೆ ಪಾಸ್ ಆಯ್ತು ಒಂದು ವ್ಯಾನು. ಆಗ ವಂಶಿ ಅವನ ಹತ್ರ ಮಾತಾಡಿ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೋತಾನೆ. ಆಗ ಅವರು, ಆ ವ್ಯಾನ್ ಸ್ವಲ್ಪ ಯಾಕೋ ಫಾಸ್ಟಾಗಿ ಹೋಗ್ತಾ ಇತ್ತು ಅಂತ ಹೇಳ್ತಾನೆ. ಆಗ ಅವರು, ಸರ್ ನಮ್ಮ ಕಾರ್ಗೆ ಡ್ಯಾಶ್ ಕ್ಯಾಮ್ರಾ ಇದೆ, ನೀವು ಬೇಕಾದ್ರೆ ಫುಟೇಜ್ ಚೆಕ್ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಆಗ ವಂಶಿ, ಆಕ್ಚುಲಿ ಗುಡ್ ಐಡಿಯಾ, ಸ್ವಲ್ಪ ತೋರಿಸ್ತೀರಾ ಅಂತ ಹೇಳ್ತಾನೆ. ಆಗ ಡ್ಯಾಶ್ ಕ್ಯಾಮ್ರಾದಲ್ಲಿ ವ್ಯಾನ್ ಹೋಗೋದನ್ನ ನೋಡ್ತಾನೆ. ಹಾಗೆ ಅದು ವ್ಯಾನ್ದು ನಂಬರ್ನ ಫೋಟೋ ಹೊಡ್ಕೋತಾನೆ. ಹಾಗೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೊರಡ್ತಾನೆ. ಈ ಕಡೆ ನಿತಿನ್, ಸ್ವಾತಿ ಅವ್ರಿಗೆ ಏನು ಮಾಡಬೇಡ ಮಾವ ಅಂತ ಕೇಳ್ಕೊತಾ ಇರ್ತಾನೆ. ಆಗ ಪಶುಪತಿ, ಶಾಕ್ ಆಗ್ಬಿಟ್ಟ ಅಳಿಮಯ್ಯ ಅಂತ ಹೇಳ್ತಾನೆ. ಆಗ ನಿತಿನ್, ಪ್ಲೀಸ್ ಮಾವ, ನಿತಿನ್ಗೆ ಏನು ಮಾಡಬೇಡ ಅಂತಾನೆ. ಆಗ ಪಶುಪತಿ, ಬೇಡ ಬೇಡ ಅಂದ್ರೆ ಹೇಗೆ, ನೀನ್ ಸ್ವಾತಿ ಈ ಪರಿಸ್ಥಿತಿಗೆ ಬರೋಕೆ ನೀನೇ ಕಾರಣ, ನನ್ನ ಮಗಳನ್ನ ಮದ್ವೆ ಆಗುವಂತ ಪ್ರೀತಿಯಿಂದ ಹೇಳ್ದೆ, ನೀನ್ ಕೇಳಲೇ ಇಲ್ಲ ಅಂತಾನೆ. ಆಗ ನಿತಿನ್, ಅದಕ್ಕೆ ಸ್ವಾತಿ ಅವ್ರನ್ನ ಸಾಯಿಸ್ಬಿಡ್ತೀಯಾ, ನೀನ್ ತುಂಬಾ ಓವರ್ ಆಗಿ ಆಡ್ತಿದೀಯ ಮಾವ, ಬೇಡ ಮಾವ ಅಂತಿರ್ತಾನೆ. ಆಗ ಪಶುಪತಿ, ಬೇಡ ಬೇಡ ಅಂತ ಟೈಮ್ ವೇಸ್ಟ್ ಮಾಡಬೇಡ ಅಳಿಮಯ್ಯ, ನೋಡು ನನ್ನ ಮಗಳು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ, ಅವಳನ್ನ ನೋಡ್ತಾ ಇದ್ರೆ ನಾನೇ ದೃಷ್ಟಿ ತೆಗಿಬೇಕು ಅನಿಸ್ತಾ ಇದೆ, ಬಂಗಾರದಂತ ನನ್ನ ಮಗಳನ್ನ ಮದ್ವೆ ಮಾಡ್ಕೊಳಲ್ಲ ಅಂತ ಹೇಳ್ತಿದೀಯಾ, ಅಲ್ಲ ಅಳಿಮಯ್ಯ, ಬೇಗ ತಾಳಿ ಕಟ್ಬಿಡು, ನಿನ್ ತಾಳಿ ಕಟ್ಬಿಟ್ರೆ ಇವಳು ಕತ್ತಿನ ಹಂಗೆ ತೆಗೆದ್ಬಿಡ್ತೀನಿ, ನೀನೇನಾದ್ರೂ ತಾಳಿ ಕಟ್ಲಿಲ್ಲ, ಕತ್ತಿ ಇವಳು ಕತ್ತೊಳಗ್ ಹೋಗುತ್ತೆ, ನಾನು ಸುಮ್ನೆ ಹೆದರ್ಸ್ತಾ ಇದ್ದೀನಿ ಅಂತ ಅನ್ಕೋಬೇಡ, ನಿಜವಾಗ್ಲೂ ಮಾಡ್ಬಿಡ್ತೀನಿ, ನನ್ನ ಮಗಳ ಆಸೆ ಪೂರೈಸೋಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ನೀನ್ ಅವಳ ಕುತ್ತಿಗೆಗೆ ತಾಳಿ ಕಟ್ತೆ ಹೋದ್ರೆ ಸ್ವಾತಿ ಜೀವಂತವಾಗಿ ಉಳಿಯಲ್ಲ, ನೀನು ಅವಳು ತಿಥಿ ಊಟ ಮಾಡ್ಬೇಕಾಗುತ್ತೆ ಅಂತಾನೆ. ಆಗ ನಿತಿನ್, ಮಾವ ನನ್ ಮಾತ್ ಕೇಳು ಮಾವ ಅಂತಿರ್ತಾನೆ. ಆಗ ಪಶುಪತಿ, ಹಾಗಾದ್ರೆ ನನ್ ಮಗಳಿಗೆ ತಾಳಿ ಕಟ್ಟು, ನಾನು ಏನು ಮಾಡಲ್ಲ ಸ್ವಾತಿಗೆ, ಹಾಗೆ ಬಿಟ್ಬಿಡ್ತೀನಿ ಅಂತ ಹೇಳ್ತಾನೆ. ಆಗ ಈ ಕಡೆ ವಂಶಿ ಸ್ವಾತಿನ ಹುಡುಕ್ತಾ ಒಂದ್ ಎಳ್ನೀರ್ ಅಂಗಡಿ ಕಡೆ ಬಂದು ಈ ವ್ಯಾನ್ ನ ಎಲ್ಲಾದ್ರೂ ನೋಡಿದ್ರ ಅಂತ ತೋರಿಸ್ತಾರೆ. ಆಗ ಅವರು ರೂಟ್ ತೋರಿಸ್ತಾರೆ, ಈ ಕಡೆ ಹೋಯ್ತು ಅಂತ. ವಂಶಿ ಕೂಡ ಅದೇ ದಾರಿಲೇ ಬರ್ತಾನೆ ಸ್ವಾತಿನ ಹುಡುಕ್ತಾ. ಆಗ ವಂಶಿ ಆ ರೂಟಲ್ಲಿ ಬಂದು ಕಾರ್ ನಿಲ್ಸಿ ನಿಂತ್ಕೋತಾನೆ, ಅವ್ನಿಗೇನು ಗೊತ್ತಾಗ್ತಿರೋದಿಲ್ಲ. ಆಮೇಲೆ ಒಂದ್ ಕ್ಷಣ ನೋಡ್ತಾನೆ, ಮಣ್ಣು ದಾರಿಯಲ್ಲಿ ಗಾಡಿ ಹೋಗಿದ್ ಗುರುತು ಕಾಣಿಸುತ್ತೆ. ಆಗ ವಂಶಿ, ಯಾವ್ದು ಇಲ್ಲೇ ಹೋಗಿರ್ಬೋದು ಅಂತ ಹೇಳಿ ಬರ್ತಾನೆ ಹುಡುಕ್ತಾ. ಇನ್ನು ನಿತಿನ್, ಅಲ್ಲ ಮಾವ, ಈ ತರ ಹಿಂಸೆ ಮಾಡಿ ಮದ್ವೆ ಮಾಡಿದ್ರೆ ಎಲ್ಲಾದ್ರಿಗೂ ಒಳ್ಳೇದಾಗುತ್ತಾ, ರಾಗಿನಿ ಸುಖವಾಗಿರ್ತಾಳ, ಇಲ್ಲ ಮಾವ, ಖಂಡಿತ ಇಲ್ಲ, ಇಬ್ರು ಜೀವನನು ಹಾಳಾಗ್ ಹೋಗುತ್ತೆ, ನನ್ ಮಾತ್ ಕೇಳು ಮಾವ, ಪ್ಲೀಸ್ ಮಾವ ಅಂತ ಕೇಳ್ಕೊತಾ ಇರ್ತಾನೆ. ಆಗ ಪಶುಪತಿ, ಅಳಿಮಯ್ಯ, ಈ ಕಂತೆ ಪುರಾಣ ಎಲ್ಲ ನನಗೀಗ ಬೇಡ, ಮೊದ್ಲು ನನ್ ಮಗಳ ಕುತ್ತಿಗೆಗೆ ತಾಳಿ ಕಟ್ಟು ಅಂತಾನೆ. ನಿತಿನ್, ರಾಗಿನಿ, ನೀನಾದ್ರೂ ನಿಮ್ಮ ಅಪ್ಪಂಗೆ ಒಂದ್ ಮಾತು ಹೇಳು, ಅವರು ಕೂಡ ನಿನ್ನಗೆ ಹೆಣ್ಣು ಹುಡುಗಿ ಅಲ್ವಾ ಅಂತಾನೆ. ಆಗ ರಂಜನ್ನು, ಅಲ್ಲ ಇಷ್ಟು ಎಮೋಷನಲ್ ಆಗಿ ಮಾತಾಡಿ ನಮ್ಮನ್ನ ಮರಳು ಮಾಡ್ಬೇಕು ಅನ್ಕೊಂಡಿದ್ಯಾ, ಅದು ಸಾಧ್ಯನೇ ಇಲ್ಲ, ಸುಮ್ನೆ ನಮ್ಮ ಅಕ್ಕಂಗೆ ತಾಳಿ ಕಟ್ಟಿದ್ರೆ ಸರಿ ಅಂತ ಹೇಳ್ತಾನೆ. ಆಗ ನಿತಿನ್, ಮಾವ ಇವ್ರು ಯಾರ ಮಾತನ್ನು ಕೇಳ್ಬೇಡ ಮಾವ, ನಾನು ನೀನು ಅಮ್ಮ ಎಲ್ರು ಸಮಾಧಾನವಾಗಿ ಕುತ್ಕೊಂಡ್ ಮಾತಾಡೋಣ, ಈ ಸಮಸ್ಯೆಗೆ ಒಂದು ಪರಿಹಾರ ಕಂಡು ಹಿಡಿಯೋಣ ಅಂತಾನೆ. ಆಗ ಪಶುಪತಿ, ಅಳಿಮಯ್ಯ, ಮಾತಾಡಿದ್ ಮುಗಿತಾ, ಇನ್ನು ಏನಾದ್ರೂ ಇದೆಯಾ ಅಂತ ಹೇಳಿ ರೌಡಿಗೆ, ಬಾರೋ ಇಲ್ಲಿ ಅಂತ ಕರೆದು, ಈ ಕತ್ತಿನ ಇವಳು ಕುತ್ತಿಗೆಗೆ ಹೀಗೆ ಹಿಡ್ಕೊಂಡಿರು, ನಾನು ಹೇಳ್ತೀನಿ ಆಗ ಅಂತ ಹೇಳಿ
ಈ ಕಡೆ ಬರ್ತಾನೆ. ಆಗ ಪಶುಪತಿ ನಿತಿನ್ ಹತ್ರಕ್ಕೇನೆ ಬಂದು, ಅಳಿಮಯ್ಯ ಇನ್ನು ನನಗೆ ಕಾಯೋ ಅಷ್ಟು ಪೇಷನ್ಸು ಇಲ್ಲ, ಟೈಮು ಇಲ್ಲ, ಬೇಗ ತಾಳಿ ಕಟ್ಬಿಡು. ಏನ್ರೋ ಇದು, ಅಳಿಮಯ್ಯಂಗೆ ಕೈ ಕಾಲೆಲ್ಲ ಕಟ್ಬಿಟ್ಟಿದ್ದೀರಾ, ತಾಳಿ ಹೆಂಗ್ ಕಟ್ತಾನೆ ಅವನು, ಎಲ್ಲ ಬಿಚ್ಚಿ ಅಂತ ಹೇಳಿ ಬಿಚ್ಚಿಸ್ತಾನೆ. ಆಗ ನಿತಿನ್ ಬಿಚ್ಚಿದ ತಕ್ಷಣ ನಿತಿನ್ ಸ್ವಾತಿ ಹತ್ರ ಓಡೋಕ್ ಹೋಗ್ತಾನೆ. ಆಗ ಪಶುಪತಿ, ಅಳಿಮಯ್ಯ ಕುತ್ತಿಗೆ ಮೇಲೆ ಕತ್ತಿ ಇಟ್ಟಿದ್ರು ಹಿಂಗ್ ನುಗ್ತೀಯಲ್ಲ, ನಿನ್ ಗುಂಡ್ಗೆಗೆ ಮೆಚ್ಕೊಳ್ಳೇಬೇಕು, ಅದಕ್ಕೆ ನನ್ನ ಮಗಳನ್ನ ನಿಂಗೆ ಕೊಡ್ತೀನಿ ಅಂತ ಹೇಳ್ತಾ ಇರೋದು. ನೀನೇನಮ್ಮ ನೋಡ್ಕೊಂಡು ನಿಂತಿದ್ಯಾ, ಹಾರ ಹಾಕು ಅಂತ ರಾಗಿನಿಗೆ ಹೇಳ್ತಾನೆ. ಆಗ ನಿತಿನ್ ಅಸಹಾಯಕತೆಯಿಂದ ನಿಂತ್ಕೊಂಡಿರ್ತಾನೆ. ರಾಗಿನಿ ಅವನಿಗೆ ಹಾರ ಹಾಕಕ್ ಹೋಗ್ತಾಳೆ. ಆಗ ನಿತಿನ್ ಕೈ ಹಿಡಿದು ತಡಿತಾನೆ. ಆಗ ಸ್ವಾತಿ ಕಡೆನೆ ನೋಡ್ತಾ ಇರ್ತಾನೆ. ಆಗ ಪಶುಪತಿ, ಹಾರ ಹಾಕೋತಿಯೋ ಇಲ್ವೋ, ರೆಡಿ ಇರೋ, ಯಾಕೋ ಇವ್ನು ಬಾಲ ಬಿಸ್ತಾ ಇದ್ದಾನೆ ಅಂತ ಹೇಳ್ತಿರ್ತಾರೆ ರೌಡಿಗೆ. ಆಗ ರಾಗಿನಿ ಕೈಲಿ ಹಾರ ಹಾಕಿಸ್ಕೋತಾನೆ ನಿತಿನ್. ಹಾಗೆ ಪಶುಪತಿ, ತಾಳಿ ಕೊಡೋ ಅಂತ ಹೇಳಿ ಕೈ ಕೊಡ್ತಾರೆ. ಆಗ ಪಶುಪತಿ, ಇದೇನ್ ಅಳಿಮಯ್ಯ, ಎಲ್ಲಾನು ಎದುರಿಸೇ ಮಾಡಿಸ್ಬೇಕಾ, ಕಟ್ಟು ತಾಳಿನ ಅಂತ ಹೇಳ್ತಾನೆ. ಆಗ ನಿತಿನ್ ತಾಳಿ ಇಸ್ಕೊಂಡು ಇನ್ನೇನ್ ಕಟ್ಬೇಕು ಅಂತ ಕುತ್ತಿಗೆವರೆಗೂ ಒಯ್ತಾನೆ ತಾಳಿನ. ಆಗ ಬಾಗಿಲ್ ಕಡೆಯಿಂದ ರೌಡಿಗಳನ್ನ ಹೊಡೆದು ಒಳಗ್ ಬಿಸಾಕ್ತಾನೆ. ಆಗ ವಂಶಿ ಬರ್ತಾನೆ ಅಲ್ಲಿಗೆ. ಆಗ ಎಲ್ರು ಶಾಕ್ ಆಗ್ಬಿಡ್ತಾರೆ. ನಿತಿನ್ ಕೈಯಲ್ಲಿರೋ ತಾಳಿನ ಕೆಳಗ್ ಬಿಸಾಕ್ಬಿಡ್ತಾನೆ. ಆಗ ನಿತಿನ್ ಹಾಗೆ ವಂಶಿ ಸೇರ್ಕೊಂಡು ರೌಡಿಗಳಿಗೆ ಎಲ್ಲ ಚೆನ್ನಾಗಿ ಹೊಡಿತಾರೆ. ಆಗ ಪಶುಪತಿ, ರಂಜನು, ರಾಗಿನಿ ತಪ್ಪಿಸ್ಕೋತಾರೆ. ಪಶುಪತಿ ರಂಜನ್ಗೆ ನಿಮ್ಮ ಅಕ್ಕನ್ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಅಲ್ಲೇ ಮರೆಯಲ್ಲೇ ಪಶುಪತಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಆಮೇಲೆ ರೌಡಿಗಳೆಲ್ಲ ಹೊಡೆದಾದ್ಮೇಲೆ ವಂಶಿ ಸ್ವಾತಿ ಹತ್ರ ಬಂದು ಸ್ವಾತಿನ ಎಬ್ಸೋಕ್ ಟ್ರೈ ಮಾಡ್ತಾನೆ. ಹಾಗೆ ಅವಳು ಕೈ ಕಟ್ಟಿರೋ ಹಾಗೆ ಕಾಲಿ ಕಟ್ಟಿರೋ ಹಗ್ಗನ ಬಿಸ್ತಾನೆ. ಅವಳನ್ನ ಎತ್ಕೊಂಡು ಕಾರಲ್ಲಿ ಬಂದು ಕೂರಿಸ್ತಾನೆ. ಆಗ ವಂಶಿ ಅವಳನ್ನ ಎಬ್ಸೋಕ್ ಟ್ರೈ ಮಾಡಿ, ನಿನ್ನ ಕಿಡ್ನಾಪ್ ಮಾಡಿದ್ದೆ ಯಾರು, ನಿಂಗೇನು ಆಗಿಲ್ಲ ತಾನೆ, ಯಾವಾಗ ನೋಡಿದ್ರು ತಮಾಷೆನೆ ನಿಂಗೆ, ನೋಡಿದ್ರೆ ಟೆಂಪಲ್ಗೆ ಬರಲ್ಲ ಅಂತ ಫೋನ್ ಮಾಡಿ ಅಮರ್ಸ್ದೆ. ಈಗಲೂ ಅದೇ ತರ ಅನ್ಕೊಂಡು ನಾನು ಮನೇಲೆ ಸುಮ್ಮನೆ ಇದ್ದೆ. ಅಲ್ಲ, ನಾನು ಬರ್ದೆ ಹೋಗಿದ್ರೆ ಏನಾಗ್ತಾ ಇತ್ತು, ನೀನು ಈಗ ಸ್ವಲ್ಪ ಹುಷಾರಾಗಿರ್ಬೇಕಲ್ವಾ. ಅಲ್ಲ, ನೀನ್ ಮನೇಲಿ ಯಾಕೆ ಹೇಳಿ ಬಂದಿಲ್ಲ, ಎಲ್ಲಾದ್ರೂ ಹೋಗ್ತಾ ಇದ್ದೀನಿ ಅಂದ್ರೆ ಇಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿ ಹೋಗ್ಬೇಕು ತಾನೆ. ಎಲ್ಲದ್ರಲ್ಲೂ ಎಷ್ಟು ಹುಡುಕಿದೀನಿ ಗೊತ್ತಾ, ನಿಂಗೆ ಏನಾಗೋಯ್ತೋ ಏನೋ ಅಂತ ಭಯ ಆಗೋಯ್ತು. ನೋಡು, ನಾನು ಬಂದಾಯ್ತಲ್ವಾ, ನೀನೇನು ಭಯ ಪಟ್ಕೋಬೇಡ, ಹಾಸ್ಪಿಟ್ಲ್ಗೆ ಹೋಗೋಣವಾ ಅಂತಾನೆ. ಆಗ ಸ್ವಾತಿ ತುಂಬಾ ಸುಸ್ತಾಗಿರ್ತಾಳೆ, ಬೇಡ ಅಂತ ಹೇಳ್ತಾಳೆ. ಆಗ ವಂಶಿ, ನಿಂಗೆ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಗೊತ್ತಾ ನಿಂಗೆ ಅಂತ ಕೇಳ್ತಾನೆ. ಸ್ವಾತಿ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತಾಳೆ. ವಂಶಿ, ಸರಿ, ನಾನು ಈಗ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಹೋಗ್ತಾ ಇರ್ತಾನೆ. ಆಗ ಸ್ವಾತಿ ಕೈ ಹಿಡಿದು ತಡೆದು, ನನ್ನೊಬ್ಬಳನ್ನೇ ಬಿಟ್ಟು ಹೋಗ್ಬೇಡಿ ಪ್ಲೀಸ್ ಅಂತ ಕೇಳ್ಕೊತಾಳೆ. ಆಗ ವಂಶಿ ಸರಿ ಆಯ್ತು ಅಂತ ಹೇಳಿ ಈ ಕಡೆ ಕೂತ್ಕೊಳ್ಳೋಕೆ ಅಂತ ಬರ್ತಾ ಇರ್ತಾನೆ. ಆಗ ಪಶುಪತಿನ ಅಲ್ಲಿ ನೋಡ್ಬಿಡ್ತಾನೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಂಗೆ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.